ಎಸ್ ಹಾಗೆ ವಕೀಲ ಸಾಕೇತ್ ಅವರು ಕೂಡ ಮಾತನಾಡಿದ್ದಾರೆ. ಏನು ನಡೀತು ನ್ಯಾಯಾಲಯದಲ್ಲಿ ಅನ್ನೋದ್ರ ಕುರಿತಂತೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ದರ್ಶನ್ ಅವರು ಲಾಸ್ಟ್ ಇಯರ್ ಮೇ ಆಗಸ್ಟಿಂದ ಅವ್ರಿಗೆ ಕ್ಯಾನ್ಸಲೇಷನ್ ಆಗಿದ ನಂತರ ಜೈಲಲ್ಲಿದ್ದರು. ಜೈಲಲ್ಲಿರುವಾಗ ಹೀ ಈಸ್ ಎನ್ ಅಂಡರ್ ಟ್ರಯಲ್ ಪ್ರಿಸ್ನರ್ಗೆ ಆಚೆ ಬರೋಕ್ಕೆ ಅಫ್ಕೋರ್ಸ್ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗತ್ತೆ. ಬಟ್ ಸುಪ್ರೀಂ ಕೋರ್ಟ್ ಒಂದು ಸತಿ ಕ್ಯಾನ್ಸಲೇಷನ್ ಮಾಡಿದ ಮೇಲೆ ಅವ್ರಿಗೆ ಆ ಅವಕಾಶ ಕೆಳಗಿಂದ ಸಿಗೋದು ಕಷ್ಟ ಅಂತ ಹೇಳಿಬಿಟ್ಟು ಅವ್ರು ಇಲ್ಲಿ ರಿಟ್ ಪಿಟಿಷನ್ ಫೈಲ್ ಮಾಡ್ಕೊಂಡಿದ್ರು. ಇಲ್ಲಿ ರಿಟ್ ಪಿಟಿಷನಲ್ಲಿ ಅವ್ರು ಕೇಳಿದ್ದೇನೆಂದರೆ, ಜೈಲ್ ಒಳಗೆ ನನಗೆ ಏನು ಅಮ್ಯುನಿಟೀಸ್ ಬೇರೆಯವ್ರಿಗೆ ಸಿಗ್ತಾ ಇದೆ, ಫ್ಯಾಮಿಲಿ ಅವ್ರ ಹತ್ರ ಮಾತಾಡೋಕ್ಕೆ ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇದೆ, ನನಗೆ ಅವೆಲ್ಲ ಕರೆಕ್ಟಾಗಿ ಸಿಗ್ತಾ ಇಲ್ಲ. ನನಗೆ ಒಂದು ಸಪ್ರೇಟ್ ಸೆಲ್ಲಲ್ಲಿ ಹಾಕಿದ್ದಾರೆ. ಅದನ್ನು ಮುಂಚೆ ಕ್ವಾರಂಟೈನ್ ಅಂತ ಹೇಳ್ತಿದ್ವಿ ಆ ಸೆಲ್ಲನ್ನು. ಇವಾಗ ಅದನ್ನು ಬ್ಲಾಕ್ ಎ ಆ್ಯಂಡ್ ಬ್ಲಾಕ್ ಬಿ ಅಂತ ಹೆಸರು ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಸಬ್ಮಿಷನ್ ಇದ್ದಿದ್ದು. ನನಗೆ ಇವಾಗ 272 ವಿಟ್ನೆಸಸ್ ಇನ್ನೂ ಎಕ್ಸಾಮಿನ್ ಆಗಬೇಕು. ಟ್ರಯಲ್ ಇನ್ನೂ ನಡೀತಾ ಇದೆ. ಟ್ರಯಲ್ ನಡೆಯುವಾಗ ಇಷ್ಟೆಲ್ಲ ವಿಟ್ನೆಸಸ್ನ ಎಕ್ಸಾಮಿನ್ ಮಾಡೋಕ್ಕೆ ಸ್ಟೇಟ್ ಗೌರ್ಮೆಂಟ್ ಹತ್ರ ಲಾಸ್ಟ್ ಹಿಯರಿಂಗಲ್ಲಿ ಸುಪ್ರೀಂ ಕೋರ್ಟ್ ಕೇಳ್ಕೊಂಡಿತ್ತು, ಎಷ್ಟು ಮಾಡಿದ್ದೀರಾ ಆಲ್ರೆಡಿ ಎಕ್ಸಾಮಿನೇಷನ್, ಇನ್ನು ಎಷ್ಟು ಮಾಡೋಕ್ಕಿದೆ ಅಂತ. ಆವಾಗ ಈ ಆರ್ಡರ್ ಕೊಟ್ಟಿದ ನಂತರ ಸ್ಟೇಟ್ ಗೌರ್ಮೆಂಟ್ ಇವತ್ತೊಂದು ಎಫಿಡೇವಿಟ್ ಫೈಲ್ ಮಾಡಿದ್ರು. ಆ ಎಫಿಡೇವಿಟಲ್ಲಿ ಅವ್ರು ಹೇಳ್ಕೊಂಡ್ರು 150 ವಿಟ್ನೆಸಸ್ನ ನಾವು ಎಕ್ಸಾಮಿನ್ ಇನ್ನು ಕರೆಕ್ಟಾಗಿ ಮಾಡಲೇಬೇಕು. ಅದರಲ್ಲೂ ಕೂಡ 60 ಇಂಪಾರ್ಟೆಂಟ್ ವಿಟ್ನೆಸಸ್ ಇದ್ದಾರೆ. ಆ 60 ಜನನ ಮಾಡೋಕ್ಕೆ ನಮಗೆ ಅವಕಾಶ ಬೇಕು. ಅವಾಗ ತನಕ ಇವ್ರಿಗೆ ಬೇಲ್ ಕೊಡಬಾರ್ದು ನೀವು ಅಂತ ಅವ್ರು ಸ್ಟೇಟ್ ಗೌರ್ಮೆಂಟ್ ಕೇಳ್ಕೊಂಡಿದ್ದು. ಅದಕ್ಕೆ ಸುಪ್ರೀಂ ಕೋರ್ಟ್ ಇವತ್ತು ಈ 2 ಸಬ್ಮಿಷನ್ಸ್ ಕೇಳಿಕೊಂಡು 1 ವರ್ಷನಲ್ಲಿ 60 ವಿಟ್ನೆಸಸ್ ಏನು ಇಂಪಾರ್ಟೆಂಟ್ ವಿಟ್ನೆಸಸ್ನ ಸ್ಟೇಟ್ ಗೌರ್ಮೆಂಟ್ ಐಡೆಂಟಿಫೈ ಮಾಡಿದಾರೋ ಅವ್ರ ಎಫಿಡೇವಿಟಲ್ಲಿ, ಅವ್ರನ್ನ ಫಸ್ಟು ಎಕ್ಸಾಮಿನ್ ಮಾಡಬೇಕು. ಕರೆಕ್ಟಾಗಿ ಈ ಯಾವ ಕೋರ್ಟಲ್ಲಿ ಈ ಕೇಸ್ ನಡೀತಾ ಇದೆ ಆ ಕೋರ್ಟ್ ಇವಾಗ ವೇಕೆಂಟ್ ಇತ್ತು. ಡೆಲಿಗೇಟೆಡ್ ಕೋರ್ಟ್ ಬರೀ 1 ವಾರಕ್ಕೆ 2 ದಿನ ಕೂರ್ತಿದ್ರು. ಅದಕ್ಕೆ ಸಬ್ಮಿಷನ್ ಫ್ರಮ್ ಮಿಸ್ಟರ್ ಮುಕುಲ್ ರೋಹತ್ಗಿ ಸರ್, ಸೀನಿಯರ್ ಅಡ್ವೊಕೇಟ್ ಫಾರ್ ಮಿಸ್ಟರ್ ದರ್ಶನ್, ಹಿಸ್ ರಿಕ್ವೆಸ್ಟ್ ಆಲ್ಸೋ ವಾಸ್ ದ್ಯಾಟ್ ಟು ಎಕ್ಸ್ಪೆಡೈಟ್ ದ ಪ್ರೊಸೆಸ್ ಹೈಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿಕೊಂಡು ಆ ಕಡೆಯಿಂದ ಏನಾದರೂ ಜಜ್ನ ಕರೆಕ್ಟಾಗಿ ಅಪಾಯಿಂಟ್ಮೆಂಟ್ ಆ ಕೋರ್ಟ್ಗೆ ಆಗಿಬಿಟ್ರೆ ಡೇ ಟು ಡೇ ಹಿಯರಿಂಗ್ ಆಗಬಹುದು ಅಂತ ಹೇಳಿಬಿಟ್ಟು ಅದು ಕೇಳಿದ್ರು. ದ್ಯಾಟ್ ಆರ್ಡರ್ ಆಲ್ಸೋ ಹ್ಯಾಸ್ ಬಿನ್ ಪಾಸ್ಡ್. ಮಿಸ್ಟರ್ ಸಿದ್ಧಾರ್ಥ್ ಲೂಥ್ರಾ, ಸೀನಿಯರ್ ಅಡ್ವೊಕೇಟ್ ಸರ್, ಅಪಿಯರ್ಡ್ ಫಾರ್ ಸ್ಟೇಟ್ ಆಫ್ ಕರ್ನಾಟಕ ಆ್ಯಂಡ್ ಹಿ ಆಲ್ಸೋ ಜಾಯಿನ್ ದ ರಿಕ್ವೆಸ್ಟ್ ದಟ್ ಇವೆಲ್ಲ ಬೇಗ ಮಾಡಬೇಕಂದ್ರೆ ಅವ್ರಿಗೆ ಆ ಕೋರ್ಟಿಂದ ರಿಕ್ವೆಸ್ಟ್ ಕರೆಕ್ಟಾಗಿ ಹೋದರೆ ಅದು ಹೈಕೋರ್ಟಿಂದ ಅದು ಸರಿ ಹೋಗುತ್ತೆ. ಸೊ ಪೆಟಿಷನ್ ಹ್ಯಾಸ್ ಬಿನ್ ಡಿಸ್ಪೋಸ್ಡ್ ಆಫ್ ಟುಡೇ ವಿತ್ ದ ಡೈರೆಕ್ಷನ್ 1 ವರ್ಷದಲ್ಲಿ 60 ವಿಟ್ನೆಸಸ್ನ ಕರೆಕ್ಟಾಗಿ ಮಾಡಿ ಆಮೇಲೆ ನೋಡೋಣ ಬೇಲ್ ಕೊಡಬೇಕಾ ಕೊಡಬಾರ್ದಾ ಅಂತ. ನೋಡಿ, ಬೇಲ್ ಒಂದು ಸತಿ ಅವ್ರಿಗೆ ಹೈಕೋರ್ಟಿಂದ ಸಿಕ್ಕಿದ ನಂತರ ಈ ಕಡೆ ಅವ್ರು ಸುಪ್ರೀಂ ಕೋರ್ಟಿಗೆ ಬಂದಿದ್ರು. ಸುಪ್ರೀಂ ಕೋರ್ಟಲ್ಲಿ ಸ್ಟೇಟ್ ಬಂದಿದ್ರು, ಸ್ಟೇಟ್ ಕ್ಯಾನ್ಸಲ್ ಮಾಡಿತ್ತು. ಇವಾಗ ಅವ್ರು ತಿರ್ಗಾ ಇಲ್ಲಿ ಬಂದು ಈ ಥರ ಆರ್ಡರ್ ತೊಗೊಂಡಿದ ಮೇಲೆ ಈ ವರ್ಷದ ಒಳಗೆ ಅವ್ರಿಗೆ ಅವಕಾಶ ತಿರ್ಗಾ ಬೇಲ್ ಹಾಕೋಕ್ಕೆ chances ಕಮ್ಮಿ ಇರುತ್ತೆ. Of course there are certain grounds which the courts will consider during this year also, but if those grounds exist and are really argued, maybe he will have a chance, but otherwise the court is very clear. ಈ 1 ವರ್ಷದಲ್ಲಿ ಇಷ್ಟು 60 ವಿಟ್ನೆಸಸ್ನ ಅಂತೂ ಖಂಡಿತ ಕರೆಕ್ಟಾಗಿ ಎಕ್ಸಾಮಿನ್ ಮಾಡಲೇಬೇಕು. ಬೇಸಿಕ್ ಅಮ್ಯುನಿಟೀಸ್ ಏನು ಎಲ್ಲ ಪ್ರಿಸ್ನರ್ಸ್ಗೂ ಸಿಗುತ್ತೆ, ಇವ್ರಿಗೂ ಸಿಗಬೇಕು. ಸಪ್ರೇಟ್ ಏನು ಟ್ರೀಟ್ಮೆಂಟ್ ಇರಬಾರ್ದು. ಮತ್ತು ಇವ್ರಿಗೆ ಇವಾಗ ತನಕ ಏನು ಆ ಥರ ಅಮ್ಯುನಿಟಿ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಬಂದಿದ್ರು ಅವರು ರಿಟ್ ಪಿಟಿಷನಲ್ಲಿ. ಸ್ಟೇಟ್ ಗೌರ್ಮೆಂಟ್ ಪರವಾಗಿಂದ ಎಫಿಡೇವಿಟ್ ಬಂದಿದೆ ಫ್ರಮ್ ದ ಪ್ರಿಸನ್ ಅಥಾರಿಟೀಸ್. ಅವ್ರು ಹೇಳ್ಕೊಂಡಿದ್ದಾರೆ, ನಾವು ಆ ಥರ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ, ಅದರಲ್ಲಿ ಏನು ಕಮ್ಮಿ ಬಿಡ್ತಾ ಇಲ್ಲ, ಆದರೆ ಇವ್ರದ್ದು ಏನು ಗ್ರೀವಿಯನ್ಸ್ ಇದೆಯೋ ನಾವು ಅದನ್ನು ಇನ್ನು ಮುಂದೆ ಕರೆಕ್ಟಾಗಿ ನೋಡ್ಕೊತೀವಿ ಅಂತ. ದರ್ಶನ್ ಅವರು